ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವ ಎಲ್ಲ ಕುಟುಂಬವನ್ನು, ವ್ಯಕ್ತಿಗಳನ್ನು, ಯುವಕ ಯುವತಿಯರನ್ನು, ಮಕ್ಕಳನ್ನು, ನೀವು ಸಮರ್ಪಿಸಿದ ಪ್ರಾರ್ಥನಾ ಅವಶ್ಯಕತೆಗಳನ್ನು ಎಲ್ಲವನ್ನು ಸಮರ್ಪಿಸಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಸಂತೋಷವಾಗಿರಿ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ, ಸಹಾಯ ಮಾಡಲಿ, ಶಕ್ತಿ ನೀಡಲಿ. ಇಂದು ಆಲಿಸುವ ದೇವರ ವಾಕ್ಯ ಆದಿಕಾಂಡ 17ನೇ ಅಧ್ಯಾಯ 15ರಿಂದ 18ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ದೇವರು ಅಬ್ರಹಾಮನಿಗೆ ಇನ್ನೂ ಹೇಳಿದ್ದು ಏನೆಂದರೆ, ನೀನು ಇನ್ನು ಮುಂದೆ ನಿನ್ನ ಹೆಂಡತಿಯನ್ನು ಸರಾಯಳು ಎಂದು ಕರೆಯದೆ ಸಾರಳು ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿದ್ದೇನೆ, ಆಕೆ ನಿನಗೊಬ್ಬ ಮಗನನ್ನು ಹೆರುವಳು. ನನ್ನ ಆಶೀರ್ವಾದ ಪಡೆದ ಆಕೆ ರಾಷ್ಟ್ರಗಳಿಗೆ ಮಾತೆಯಾಗುವಳು. ಆಕೆಯಿಂದ ರಾಷ್ಟ್ರಗಳು, ರಾಜರುಗಳು ಉತ್ಪತ್ತಿಯಾಗುವರು. ಅಬ್ರಹಾಮನು ಅಡ್ಡಬಿದ್ದು ಸಾಷ್ಟಾಂಗ ಪ್ರಮಾಣ ಮಾಡಿದನು. ಆದರೆ 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ? 90 ವರ್ಷದವಳಾದ ಸಾರಳು ಎತ್ತಾಳೆ ಎಂದು ಅಬ್ರಹಾಮನು ಮನಸ್ಸಿನಲ್ಲೇ ನೆನೆದು ನಕ್ಕು ದೇವರಿಗೆ, ಪ್ರಿಯರೇ, ಅಬ್ರಹಾಮ ದೇವರ ಮುಂದೆ ನಗು ಮುಖದಲ್ಲಿ ಸಾಷ್ಟಾಂಗವೆರಗಿದನು. ದೇವರ ಸ್ವರ ಕೇಳಿ ತನ್ನಂತಾನೇ ಅಬ್ರಹಾಮ ದೇವರಿಗೆ ಸಮರ್ಪಿಸಿದ ಎಂದು ಇದರ ಅರ್ಥ. ದೇವರು ಹೇಳಿದ ಮಾತನ್ನು ಅಬ್ರಹಾಮನು ತನ್ನನ್ನೇ ಸಮರ್ಪಿಸಿದ. ಪ್ರಿಯರೇ, ನೀವು ಈಗ ಆಲಿಸಿದ ವಾಕ್ಯದಲ್ಲಿ ನಿಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. ಮಾತೆ ಮರಿಯಮ್ಮನವರು ಹೇಳಿದರು, ಇಗೋ ಕರ್ತನ ದಾಸಿ ಎಂದು ದೇವರಿಗೆ ಅವರನ್ನು ಒಪ್ಪಿಸಿಕೊಟ್ಟರು. ಅಬ್ರಹಾಮ ತನ್ನನ್ನೇ ಒಪ್ಪಿಸಿಕೊಟ್ಟು ಹೇಗೆ ಅದು ಅನುಗ್ರಹವಾಗಿ ಮಾರ್ಪಟ್ಟಿದ್ದು ಎಂದು ಆದಿಕಾಂಡ 18ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯದಲ್ಲಿ ನಾವು ಕಾಣಬಹುದು. ಆ ವಾಕ್ಯವನ್ನು ಆಲಿಸೋಣ. ಆಗ ಸರ್ವೇಶ್ವರ ತಮ್ಮೊಳಗೆ ಇಂತೆಂದುಕೊಂಡರು, ನಾನು ಮಾಡಬೇಕು ಎಂದಿರುವ ಕಾರ್ಯವನ್ನು ಅಬ್ರಹಾಮನಿಂದ ಮರೆಮಾಡುವುದು ಸರಿಯಲ್ಲ. ಅವನಿಂದ ಮಹಾಬಲಿಷ್ಠವಾದ ರಾಷ್ಟ್ರವೊಂದು ಹುಟ್ಟಬೇಕಾಗಿದೆ. ಅವನ ಮುಖಾಂತರ ಜಗದ ಎಲ್ಲಾ ರಾಷ್ಟ್ರಗಳಿಗೆ ನನ್ನ ಆಶೀರ್ವಾದ ದೊರಕಬೇಕಾಗಿದೆ. ಪ್ರಿಯರೇ, ಹಾಗೆ ಆದರೆ ಈ ವಾಕ್ಯ ಆಲಿಸುವ, ಆ ವಾಕ್ಯ ತನ್ನನ್ನೇ ಸಮರ್ಪಿಸುವ ಆ ವ್ಯಕ್ತಿ ಅವನ ಕುಟುಂಬಕ್ಕೆ ಅನುಗ್ರಹವಾಗಿ ಮಾರ್ಪಾಡಾಗುತ್ತಾನೆ. ಪ್ರಿಯರೇ, ಒಂದು ದೇವರ ಸ್ವರ ಆಲಿಸಿದ್ದಾಗ ಇದು ನನ್ನ ಜೀವನದಲ್ಲಿ ನಡೆಯುತ್ತಾ ಎಂದು ಹೇಳಿ ಸಮರ್ಪಿಸಿಕೊಟ್ಟ ಅಬ್ರಹಾಮ, ಆ ಅಬ್ರಹಾಮ ಆಗಿದೆ ಮಹತ್ವವು ಶಕ್ತವೂ ಆದ ಒಂದು ಜನತೆಯಾಗಿ ಮಾರ್ಪಟ್ಟಿದ್ದು. ನೀವು ಪ್ರಾರ್ಥಿಸಿರಿ. ನಿಮ್ಮ ವಾಕ್ಯ ಆಲಿಸುವ ನಮ್ಮನ್ನು ಆ ವಾಕ್ಯದ ಆಲಿಸುವವರು ಮಾತ್ರ ಆಗದೆ ಆ ವಾಕ್ಯವನ್ನು ಸ್ವೀಕರಿಸುವವರು ಆಗಿ ಮಾಡಿರಿ. ಆ ವಾಕ್ಯದಲ್ಲಿ ನಮ್ಮನ್ನು ಸಮರ್ಪಿಸಲು ನಮ್ಮ ಶರೀರ ಮನಸ್ಸು ತಯಾರು ಮಾಡಿರಿ. ಇಂದು ಕೇಳುವ ನಮ್ಮನ್ನು, ಕುಟುಂಬದವರನ್ನು, ನಮ್ಮ ಕುಟುಂಬದ ಒಬ್ಬೊಬ್ಬರನ್ನು ಅನುಗ್ರಹಿಸಿರಿ. ದೇವರ ಸಹಾಯ ಅನುಭವಿಸಲು ಸಮಯ ಉಂಟಾಗಲಿ. ನೀವು ರೋಗಿಗಳ ಹಣಕಾಸಿನ ಸಮಸ್ಯೆಯ ಈಗಾಗಲೇ ಈ ವಾಕ್ಯದ ಮುಂದೆ ನಿಮ್ಮನ್ನು, ನಿಮ್ಮ ಅವಸ್ಥೆಯನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. ದೇವರೇ, ನನ್ನ ಅವಸ್ಥೆಯನ್ನು ನಾನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಪ್ರಾರ್ಥನೆ ಒಂದು ಅನುಗ್ರಹವಾಗಿ ಮಾರ್ಪಡಲಿ ಎಂದು ಬೇಡಿಕೊಳ್ಳುತ್ತೇನೆ. ಹಾಲೆಲೂಯ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಒಂದು ಕೃಪೆ ಅನುಗ್ರಹವಾಗಿ ಹುಡುಕಿ ಬರುತ್ತದೆ. ವಾಕ್ಯ ಆಲಿಸುವ ಪ್ರಿಯರೇ, ನಿಮ್ಮೊಂದಿಗೆ ಒಂದು ಅನುಗ್ರಹ ನಿಮ್ಮ ಭವನದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ. ಹಾಲೆಲೂಯ. ಈ ವಾಕ್ಯ ಶ್ರದ್ಧೆಯಿಂದ ಆಲಿಸೋಣ. ಅರ್ಧ ಯೋಚನೆಯಲ್ಲಿ ಆಲಿಸಬಾರದು. ಅಬ್ರಹಾಮ ತನ್ನೇ ಸಮರ್ಪಿಸಿದ ಹಾಗೆ ನಮಗೆ ನಮ್ಮನ್ನು ದೇವರಿಗೆ, ದೇವರ ವಾಕ್ಯಕ್ಕೆ ಸಮರ್ಪಿಸೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.